ಪ್ರೋಟೀನ್ ಪೌಡ್ರ್ ಏನಾದ್ರು ಯೂಸ್ ಮಾಡ್ತಿದ್ದೀರಾ, ಅದು ನಿಮಗೆ ಎಷ್ಟು ಡೇಂಜರಸ್ ಇದೆ ಅಂತ ನಿಮ್ಗೆ ಏನೋ ಗೊತ್ತಾ? ಕೆಲವರು ಹೇಳ್ತಾರೆ ಪ್ರೋಟೀನ್ ತಗೊಂಡ್ರೆ ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಮತ್ತು ಇನ್ನೊಂದು ಸ್ಟಿರಾಯ್ಡ್ಸ್ ಅದು. ಇದೆಲ್ಲ ನಿಜನಾ? ಸೊ ಆ್ಯಕ್ಚುಯಲ್ ಟ್ರೂತ್ ಏನು? ಸೊ ಹೇಳೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ವೆಲ್ಕಮ್ ಮಾಡ್ತಿದ್ದೀನಿ. ಸ್ವಾಗತಂ ಸುಸ್ವಾಗತಂ. ಸೊ ಇವತ್ತಿನ ವ್ಲಾಗ್ ಏನಪ್ಪ, ಆಲ್ರೆಡಿ ತಮ್ಮನೇಲಿ ಮತ್ತೆ ಟೈಟಲ್ ಏನು ಅಂತ ನೋಡಿರ್ತೀರಾ. ಸೊ ಜಸ್ಟ್ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಈ ವಿಡಿಯೋ ನಾನು ಮಾಡ್ತಿರೋದು. ಹೊಸದೇ ನೋಡ್ತೀರಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕ್ತಾ ನಿಮ್ಗೆ ಒಂದು ಸಣ್ಣ ನೋಟಿಫಿಕೇಶನ್ ಬರುತ್ತೆ. ಸೊ ಬ್ಯಾಕ್ಗ್ರೌಂಡ್ ಏನಾದರೂ ಸೌಂಡ್ ಏನಾದರೂ ಇದ್ದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏಕೆಂದರೆ ರಾಮನವಮಿದು ಫಂಕ್ಷನ್ ಮಾಡ್ತಿದ್ದಾರೆ ಆಚೆ ಕಡೆ. ಸೊ ಅದಕ್ಕೆ ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಹೇಳ್ಬೇಕಂತಂದರೆ ಪ್ರೋಟೀನ್ ಪೌಡ್ರ್ ಅಂದರೆ ಏನು, ಸೊ ಅದು ಏನಕ್ಕೆ ಯೂಸ್ ಮಾಡ್ತಾರೆ, ಯಾರು ಯೂಸ್ ಮಾಡಿದ್ರೆ ಏನು, ಅದರಲ್ಲಿ ಏನು ಬೆನಿಫಿಟ್ ಏನಿದೆ ಅಂತ ಫಸ್ಟ್ ಅದ್ರ ಬಗ್ಗೆ ಹೇಳ್ತೀನಿ. ಪ್ರೋಟೀನ್ ಪೌಡ್ರ್ ಬಂದು ಫುಡ್ ಅಲ್ಲ, ಸೊ ಅದೊಂದು ಸಪ್ಲಿಮೆಂಟ್, ಸರಿನಾ? ಪ್ರೋಟೀನ್ ಪೌಡ್ರ್ ಮಾಡೋದೇ ಹಾಲಿಂದ. ಸೊ ಯಾವುದೋ ಕೆಮಿಕಲ್ ಆಗಿರ್ಬೋದು, ಇಲ್ಲ ಅದು ಯಾವುದೋ ಕೆಲವೊಂದು ಹುಳ ಅದೇನೋ ಹಾಕ್ಬಿಟ್ಟು ಪುಡಿ ಮಾಡಿಬಿಟ್ಟು ಅದನ್ನು ಹಾಕ್ತಾರಂತೆ, ಅದೇನೋ ಬ್ರ್ಯಾಂಡೇ ಇಲ್ಲ, ಅದೇನೋ ಬ್ಲ್ಯಾಕ್ ಬಾಕ್ಸ್ ವೈಟ್ ಬಾಕ್ಸ್ಗೆಲ್ಲ ಹಾಕ್ತಾರಂತಲ್ಲ. ಸೊ ಅದೆಲ್ಲ ಫೇಕು. ಸೊ ಆ ಥರ ಹುಳ ಆಗಿರ್ಬೋದು, ಇಲ್ಲ ಬೇರೆ ಏನಾಗಿರ್ಬೋದು, ಆ ಥರ ಏನೂ ಹಾಕೋದಿಲ್ಲ ಪ್ರೋಟೀನ್ಗೆ. ಸೊ ಪ್ರೋಟೀನ್ ಪೌಡ್ರ್ ಮಾಡೋದು ಹಾಲಿಂದ. ಸೊ ಪ್ರೋಟೀನ್ ಪೌಡ್ರ್ ಏನಕ್ಕೆ ಹಾಕ್ತಾರೆ, ಸೊ ಯಾರು ಹಾಕ್ತಾರೆ, ಮತ್ತು ಇನ್ನೊಂದು ನಮ್ಮ ಬಾಡಿಗೆ, ಮತ್ತು ಇನ್ನೊಂದು ನನ್ನ ಬಾಡಿ ಅಂತ ಹೇಳ್ತಲ್ಲ, ಅಥ್ಲೀಟ್ಸ್ ಆಗಿರ್ಬೋದು, ಇಲ್ಲ ಸ್ಪೋರ್ಟ್ಸ್ ಮ್ಯಾನ್ಸ್ ಆಗಿರ್ಬೋದು, ಇಲ್ಲ ಜಿಮ್ಮೋರು ಆಗಿರ್ಬೋದು, ಪ್ರೋಟೀನ್ ಪೌಡ್ರ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ಇವಾಗ ಫುಡ್ ತಿಂತಾ ಇರ್ತೀವಲ್ವಾ. ಸೊ ಪ್ರೋಟೀನ್ ಫುಡ್ಸು ಲೈಕ್ ವೆಜ್ ಅಂತ ಬಂದರೆ ಪನ್ನೀರು, ಸೋಯಾ, ರಾಜ್ಮಾ, ಸೊ ಈ ಥರ ಸುಮಾರಿದೆ ವೆಜ್ಜಲ್ಲಿ ಪ್ರೋಟೀನ್ಸು. ಸೊ ಹಂಗೆ ಇವಾಗ ಇದು ವೆಜ್ ತಿನ್ನೋರು. ಸೊ ನಾನ್ ವೆಜ್ ತಿನ್ನೋದು ಬಂದರೆ ಚಿಕನ್ ಇದೆ, ಎಗ್ ಇದೆ. ಸೊ ಇದರಲ್ಲೂ ಪ್ರೋಟೀನ್ಸು ಎಲ್ಲ ಇರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇವಾಗ ವರ್ಕೌಟ್ ಆಗಿ ಇಮಿಡಿಯೇಟಾಗಿ ಚಿಕನ್ ತಿನ್ನೋಕ್ಕಾಗಲ್ಲ. ಸೊ ಯಾಕೆಂದರೆ ಬಾಡಿ ಸಿಕ್ಕಾಪಟ್ಟೆ ಹೀಟಲ್ಲಿರುತ್ತೆ. ಸೊ ಆ ಒಂದು ಹೀಟ್ಗೆ ಇಮಿಡಿಯೇಟಾಗಿ ನಾವು ಪ್ರೋಟೀನ್ ಶೇಕ್ನ ಕೊಡಿದ್ರೆ, ಸೊ ಅದು ನಮಗೆ ಮಸಲ್ ರಿಕವರಿಗೆ ಹೆಲ್ಪ್ ಮಾಡುತ್ತೆ. ಏಕೆಂದರೆ ಮಸಲ್ ಟೇರ್ ಆಗಿರುತ್ತೆ ನಾವು ಎಕ್ಸಸೈಸ್ ಮಾಡಿದಾಗ. ಆ ಟೇರ್ ಆಗಿರೋ ಚಿಕ್ಕ ಟೇರ್ ಆಗಿರುತ್ತೆ. ಸೊ ಆ ಟೇರ್ ಆಗಿರೋ ಈ ಗ್ಯಾಪ್ಗೆ ಸ್ವಲ್ಪ ಪ್ರೋಟೀನ್ ಶೇಕ್ನ ನಾವು ಕುಡಿದ್ರೆ ಬಾಡಿಗೆ ಹೋಗಿ ಮಸಲ್ ರಿಕವರ್ ಆಗುತ್ತೆ. ಇನ್ನೊಂದು ಪ್ರೋಟೀನ್ ಪೌಡ್ರಿಂದ ನಮ್ಗೇನು ಸಿಗುತ್ತೆ ಅಂತಂದರೆ, ಸೊ ಮಸಲ್ ರಿಕವರ್ ಆಗಿರ್ಬೋದು, ಮತ್ತು ಇನ್ನೊಂದು ಸ್ವಲ್ಪ ಸ್ಟ್ರೆಂತ್ ಆಗಿರ್ಬೋದು, ಫ್ಯಾಟ್ ಲಾಸ್ಗೂ ಒಳ್ಳೆಯದಿದೆ, ವೆಯ್ಟ್ ಗೇನಿಂಗೂ ಇದೆ ಪ್ರೋಟೀನು. ಸೊ ಎಲ್ಲನೂ ಬೆಸ್ಟು, ಎಲ್ಲ ಚೆನ್ನಾಗಿದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಆಲ್ಮೋಸ್ಟ್ ನಾವು ಫುಡ್ಡಲ್ಲಿ ಎಲ್ಲ ಪ್ರೋಟೀನ್ ಬೇಕು ಅಂತ ಕನ್ಸ್ಯೂಮ್ ಮಾಡೋಕ್ಕಾಗೋದಿಲ್ಲ ಕೆಲವೊಂದು ಟೈಮಲ್ಲಿ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಪ್ರೋಟೀನ್ ಶೇಕ್ ಇರುತ್ತಲ್ಲ, ಸೊ ಅದನ್ನು ಕುಡಿದ್ರೆ ಸ್ವಲ್ಪ ಒಳ್ಳೆಯದಾಗುತ್ತೆ. ಸೊ ಗೈಸ್, ಇವಾಗ ನಾನು ಹೇಳ್ತಿರೋದು ಸೊ ಪಾಸಿಟಿವ್ಸ್, ವೇ ಪ್ರೋಟೀನಿಂದ ಪಾಸಿಟಿವ್ ಏನೇನಿದೆ ಅನ್ನೋದು. ನೆಗೆಟಿವ್ ಆಮೇಲೆ ಹೇಳ್ತೀನಿ. ಸೊ ಫಸ್ಟ್ ಪಾಸಿಟಿವ್ ಏನಪ್ಪ ಅಂತಂದರೆ, ಪಕ್ಕಾ ಡಯಟಲ್ಲಿದ್ದು ಅವರು ಪ್ರೋಟೀನ್ ಶೇಕ್ನ ಹಾಕಿ ಕುಡಿದ್ರೆ, ಸೊ ಅದು ಮಸಲ್ ರಿಕವರು ಚೆನ್ನಾಗಿ ಫಾಸ್ಟಾಗಿ ಆಗುತ್ತೆ, ಮತ್ತು ಮಸಲ್ ಗ್ರೋತ್ ಕೂಡ ಫಾಸ್ಟಾಗಿ ಆಗುತ್ತೆ. ಸೊ ಫ್ಯಾಟ್ ಲಾಸಲ್ಲಿ ಇದ್ದಾಗ ಸ್ವಲ್ಪ, ಸೊ ಇವಾಗ ಯಾರಾದರೂ ಡಯಟ್ ಮಾಡಿ ಕಟಿಂಗಲ್ಲಿ ಇರ್ತಾರೆ, ಇಲ್ಲ ಸಣ್ಣ ಆಗ್ತಿರ್ತಾರೆ, ಅಂಥವ್ರಿಗೆ ಏನಾಗುತ್ತೆ, ಸೊ ಶುಗರ್ ಕ್ರೇವಿಂಗ್ ಏನೋ ಬರ್ತಿರುತ್ತೆ. ಸೊ ಆ ಒಂದು ಇದರಲ್ಲಿ ಪ್ರೋಟೀನ್ ಶೇಕನ್ನು ಕುಡಿದ್ರೆ, ಸೊ ಪ್ರೋಟೀನಲ್ಲಿ ಕೆಲವೊಂದಲ್ಲಿ ಸೊ ಸಮಥಿಂಗ್ ಶುಗರ್ ಅಂತಲೂ ಬರುತ್ತೆ, ಇಲ್ಲ ಝೀರೋ ಶುಗರ್ ಪ್ರೋಟೀನ್ಸ್ ಅಂತಲೂ ಬರುತ್ತೆ. ಸೊ ನಾನು ಯಾವುದೇ ಇಲ್ಲಿ ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ತಿಲ್ಲ ನಾನು. ಸೊ ನಿಮ್ಗೆ ಹೇಳಿದ ನ್ಯೂಟ್ರಿಷನ್ ಲೆವೆಲ್ ಆಗಿರ್ಬೋದು, ಇಲ್ಲ ಫೈಬರ್ಸ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಸೊ ಕೆಲವೊಂದು ಪ್ರೋಟೀನ್ಸಲ್ಲಿ ಇದ್ದೇ ಇರುತ್ತೆ ಅದು. ಸೊ ಅದು ಕೂಡ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಯಾರು ಕಟ್ಟಿಂಗಲ್ಲಿ ಡಯಟಲ್ಲಿ ಇದ್ದವ್ರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನು ಡಯಟಲ್ಲಿ ಇಲ್ಲಪ್ಪ, ಸುಮ್ಮನೆ ಪ್ರೋಟೀನ್ ಕುಡಿತೀನಿ ಹಂಗೆ ಹೀಗೆ ಅಂದವ್ರಿಗೆ ವೇಸ್ಟೇ ಇದೆ. ಸೊ ಕರೆಕ್ಟ್ ವೇಯಲ್ಲಿ ಪ್ರೋಟೀನ್ ಯೂಸ್ ಮಾಡಿದ್ರೆ ಆರಾಮಾಗಿ ಚೆನ್ನಾಗಿ ಇರ್ತೀವಿ. ಸೊ ಅದರಲ್ಲಿ ಏನಿದೆ, ಸೊ ಇವಾಗ ನೆಗೆಟಿವ್ಸ್ ಕಡೆ ಬರೋಣ. ಸೊ ಕೆಲವೊಬ್ರು ಇರ್ತಾರೆ, ನನಗೆ ಪ್ರೋಟೀನ್ ಬೇಕಪ್ಪ, ಹಂಗೆ ಹಿಂಗೆ, ನಾನು ಡೈಲಿ 5 ಸ್ಕೂಪ್ ಹಾಕ್ತೀನಿ, 6 ಸ್ಕೂಪ್ ಹಾಕ್ತೀನಿ. ಸೊ ಇಂಥವ್ರಿಗೆ ಏನಾಗುತ್ತೆ ಅಂತಂದರೆ, ಕಿಡ್ನಿ ಡ್ಯಾಮೇಜ್ ಆಗೋಲ್ಲ, ಏನೂ ಆಗೋದಿಲ್ಲ. ಸೊ ಬ್ಲೋಟಿಂಗ್ ಆಗುತ್ತೆ ಹೊಟ್ಟೆ, ಬ್ಲೋಟಿಂಗ್ ಆಗಿ ಗ್ಯಾಸ್ ತುಂಬಿಕೊಳ್ಳುತ್ತೆ, ಮತ್ತು ಫ್ಯಾಟ್ ಜಾಸ್ತಿ ಆಗುತ್ತೆ. ಸೊ ಇದೇ ಜಾಸ್ತಿ ಯೂಸ್ ಮಾಡಿದ್ರೆ ಇದೇ ಆಗೋದು. ಸೊ ಡೈಲಿ ಒಂದು ಸ್ಕೂಪ್ ನಾರ್ಮಲ್ ಪರ್ಸನ್ 1 ಸ್ಕೂಪ್ ಸಾಕು. ಸೊ ನೀವು ಡಯಟಲ್ಲಿ ಇದ್ದಿಲ್ಲ, ನಾನು ಪ್ರೋಟೀನ್ ಇಂಟೇಕ್ ಆಗಬೇಕು ಅಂತಂದರೆ ಆಲ್ಮೋಸ್ಟ್ 2 to 3 ಸ್ಕೂಪ್ ಏನಫ್ ಅಂತ ಅಂದ್ಕೊಳ್ತೀನಿ ನಾನು. ಸೊ ನನಗೆ 2 to 3 ಸ್ಕೂಪ್ ಬೆಸ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಅದು ಸ್ವಲ್ಪ ಬೆಸ್ಟು, ಪ್ರೋಟೀನ್ ಚೆನ್ನಾಗಾಗುತ್ತೆ. ಇನ್ನೊಂದು ವರ್ಕೌಟ್ ಮಾಡಿಲ್ಲ, ಬರೀ ಒಂದು ಪ್ರೋಟೀನ್ ಹಾಕ್ತೀನಿ, ಸೊ
ಆ ಥರ ಮಾಡಿ ಸಣ್ಣ ಆಗ್ತೀನಿ ದಪ್ಪ ಆಗ್ತೀನಿ ಅಂತ ಅಂದವ್ರು. ಸೊ ಒಂಥರ ಅಂದ್ಕೊಂಡಿದ್ರೆ ಅದು ವೇಸ್ಟ್ ಅದು. ಸೊ ನೀವೇನು ಪ್ರೋಟೀನ್ ಪೌಡ್ರಿಗೆ ಏನು ನೀವು ಇನ್ವೆಸ್ಟ್ ಮಾಡ್ತೀರೋ ಅದು ವೇಸ್ಟ್. ಡಯಟ್ ಸ್ಟಾರ್ಟ್ ಮಾಡಿಬಿಟ್ಟು ಪ್ರೋಟೀನ್ ಹಾಕಿ, ಇಲ್ಲ ವರ್ಕೌಟ್ ಮಾಡಿಬಿಟ್ಟಾದ್ರೂ ಪ್ರೋಟೀನ್ ಹಾಕಿ. ಸೊ ಹೆಲ್ಪ್ಫುಲ್ ಆಗುತ್ತೆ. ಸುಮ್ಮನೆ ಪ್ರೋಟೀನ್ ಹಾಕೋದು, ವಾಕ್ ಮಾಡೋದು, ಸುಮ್ಮನೆ ಒಂದು 5-10 ನಿಮಿಷ ವಾಕ್ ಮಾಡ್ಬಿಟ್ಟು ಪ್ರೋಟೀನ್ ಹಾಕೋದು, ಇದೆಲ್ಲ ವೇಸ್ಟು. ಮಿನಿಮಮ್ ಒಂದು ಅರ್ಧ ಗಂಟೆ ಇಲ್ಲ 40 ನಿಮಿಷ ವಾಕಿಂಗ್ ಮಾಡಿ, ಸೊ ಕಾರ್ಡಿಯೋ ಮಾಡ್ಕೊಂಡು ನಿಮ್ಮ ಬಾಡಿ ಫುಲ್ಲು ಎಲ್ಲ ಇದು ಮಾಡಿಕೊಂಡು, ಸೊ ಇದು ಪ್ರೋಟೀನ್ ಹಾಕಿದ್ರೆ ಇದು ಕೂಡ ಬೆಸ್ಟ್ ಇದೆ. ಸೊ ವಿತೌಟ್ ವರ್ಕೌಟು ಪ್ರೋಟೀನ್ ಹಾಕೋದು ವೇಸ್ಟ್. ಸೊ ಮಿತ್ ವರ್ಸಸ್ ಟ್ರೂತ್ ಕಡೆ ಬರೋಣ ಇವಾಗ. ಪ್ರೋಟೀನ್ ಪೌಡ್ರು ಡೇಂಜರಸ್ಸಾ? ರಾಂಗ್. ಸೊ ಕರೆಕ್ಟ್ ವೇಲಿ ಯೂಸ್ ಮಾಡಿದ್ರೆ ಆರಾಮಾಗಿರುತ್ತೆ. ಸೊ ಹೆಂಗೆಂಗೋ ಯೂಸ್ ಮಾಡ್ದೆ ಅಂದರೆ ಅದು ಡೇಂಜರಸ್ಸೇ. ಸೊ ಪ್ರೋಟೀನ್ ಪೌಡ್ರಲ್ಲಿ ಸ್ಟಿರಾಯ್ಡ್ ಇದೆ ಅಂತ ಸುಮಾರು ಜನ ಹೇಳ್ತಾರೆ. ಎಸ್, ಹೌದು, ಪ್ರೋಟೀನ್ ಪೌಡ್ರಲ್ಲಿ ಸ್ಟಿರಾಯ್ಡ್ಸ್ ಇರೋದಿಲ್ಲ. ಸೊ ಪ್ರೋಟೀನ್ ಪೌಡ್ರು ಹೇಗೆ ಯೂಸ್ ಮಾಡ್ತಾರೆ, ಮಿಲ್ಕಿಂದ ಅವರು ಪ್ರೋಟೀನ್ ಪೌಡ್ರು ಇದು ಮಾಡೋದು. ಸ್ಟಿರಾಯ್ಡ್ಸ್ ಇರೋದಿಲ್ಲ, ಏನೂ ಇರೋದಿಲ್ಲ, ನ್ಯಾಚುರಲ್ ಪ್ರೋಟೀನ್ ಪೌಡ್ರ್. ಬರೀ ಜಿಮ್ಮವ್ರು ಮಾತ್ರ ಯೂಸ್ ಮಾಡಬೇಕಾ ಪ್ರೋಟೀನ್ ಪೌಡ್ರು? ಇಲ್ಲ. ಸೊ ಅಥ್ಲೀಟ್ಸು, ಸ್ಪೋರ್ಟ್ಸ್ ಮ್ಯಾನು, ಇಲ್ಲ ಜಿಮ್ ಹೋಗೋರು ಈ ಥರ ಯೂಸ್ ಮಾಡ್ಬೋದು. ಸೊ ಫೈನಲಾಗಿ ಹೇಳ್ಬೇಕು ಅಂತಂದರೆ, ಪ್ರೋಟೀನ್ನ ಇಮ್ಮಿಡಿಯೇಟಾಗಿ ವರ್ಕೌಟ್ ಆಗಿ ಇಮ್ಮಿಡಿಯೇಟಾಗಿ ಕುಡಿದ್ಬಿಡ್ಬೇಕು. ಒಂದು ಒಳ್ಳೆ ಬ್ರ್ಯಾಂಡ್ನ ನಿಮ್ಗೆ ನಿಮ್ಮ ಒಂದು ಬಜೆಟಲ್ಲಿ ಯಾವ ಬ್ರ್ಯಾಂಡ್ ಸಿಗುತ್ತೆ, ಸೊ ಆ ಬಜೆಟ್ನ ಸಜೆಸ್ಟ್ ಮಾಡಿಕೊಂಡು ನೀವು ಒಂದು ಪ್ರೋಟೀನ್ ಶೇಕ್ನ ನಿಮ್ಗೆ ಅಫೋರ್ಡ್ ಯಾವುದಾಗುತ್ತೋ ಸೊ ಅದನ್ನು ನೀವು ತಗೋಬೋದು. ಸೊ ನಾನು ಯಾವುದೂ ಇಲ್ಲಿ ಪ್ರಮೋಷನ್ ಮಾಡ್ತಿಲ್ಲ, ಮತ್ತು ಇದೇ ತಗೊಳ್ಳಿ, ಈ ಬ್ರ್ಯಾಂಡೇ ತಗೊಳ್ಳಿ, ಆ ಬ್ರ್ಯಾಂಡೇ ತಗೊಳ್ಳಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳೂ ಇಲ್ಲ, ನಾನು ನಿಮ್ಗೆ ಹೇಳ್ತಾನೂ ಇಲ್ಲ. ಸೊ ಗೈಸ್, ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಆಗ್ತಾ ನಿಮ್ಮ ಸಣ್ಣ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗೆ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಫಾಲೋ ಮಾಡ್ಕೊಳ್ಳಿ. ಸೊ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ಹೇಳಿ. ಮತ್ತು ನೀವು ಯಾವ ಬ್ರ್ಯಾಂಡ್ ಪ್ರೋಟೀನ್ ಯೂಸ್ ಮಾಡ್ತೀರಾ ಅನ್ನೋದು ಕೂಡ ಕಮೆಂಟಲ್ಲಿ ಹಾಕಿ. ಮುಂದಿನ ಹೊಸ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಬಾಯ್ ಗೈಸ್.